ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮೀನರಾಶಿಯ ಫೆಬ್ರವರಿ ಮಾಸದ 2025 ಮಾಸಿಕ ಭವಿಷ್ಯವನ್ನು ನೋಡೋಣ. ಮೀನರಾಶಿಯಲ್ಲಿ ಹುಟ್ಟಿದವ್ರಿಗೆ, ಮೀನ ಲಗ್ನವಾಗಿರೋರಿಗೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಜಾಸ್ತಿ ಆಗಿರುತ್ತೆ. ರೈತರಿಗೆ ಲಾಭ ತಂದರೂ ಸಹಿತ ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಒಂದು ಮನಸ್ಸು ಚಂಚಲತೆಗಳಾಗುವಂಥದ್ದು, ಸಮಾಲೋಚನೆಯಲ್ಲಿ ತಾವು ಭಾಗವಹಿಸಿರುವಂಥದ್ದು ಮತ್ತು ತಮ್ಮ ಒಂದು ಏಕಾಗ್ರತೆಗೆ ಧಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ವಿಶೇಷವಾಗಿ ಮೀನರಾಶಿಯಲ್ಲಿ ಜನಿಸಿದವರಿಗೆ ಅಧಿಕಾರದಲ್ಲಿ ಲಾಭ ಇದೆ. ಬಟ್ ಸ್ವಂತ ಬಿಸ್ನೆಸ್ಸಲ್ಲಿ ತಾವು ಯಾವುದಾದ್ರು ಒಂದು ಒಳ್ಳೆಯ ಒಂದು ವ್ಯಾವಹಾರಿಕವಾಗಿ ಕ್ಷೇತ್ರದಲ್ಲಿದ್ದರೆ ಅಲ್ಲಿ ಲಾಭ ಕಡಿಮೆ ಆಗಿರುತ್ತೆ. ವಿಶೇಷವಾಗಿ ತಮ್ಮ ಜೀವನದ ಶೈಲಿನ ತಾವು ತುಂಬ ಚೆನ್ನಾಗಿ ಕಟ್ಕೊಳ್ತೀರಿ. ಉತ್ತಮವಾದಂತಹ ಒಂದು ಸಲಹೆಗಾರರ ಒಂದು ಸಲಹೆ ತಮಗೆ ಸಿಗುತ್ತೆ. ತಮ್ಮ ಒಂದು ಗುರುಗಳ ಒಂದು ಸಲಹೆಗಳು ಸಿಗುತ್ತಾ ಹೋಗುತ್ತೆ ಮೀನರಾಶಿಯವರಿಗೆ. ವಿಶೇಷವಾಗಿ ಮನಸ್ಸು ಚಂಚಲತೆಯನ್ನು ಮಾಡ್ಕೊಳ್ಳೋದರೆ ಏಕಾಗ್ರ ಚಿತ್ತದಿಂದ ತಾವು ಮುಂದೆ ಹೋದರೆ 100ಕ್ಕೆ 100% ಸಕ್ಸಸ್ ಆಗ್ತಿದೆ ಅಂತ ಸಹಿತ ನಾವು ತಿಳಿಸ್ಕೊಡ್ಬೋದಾಗುತ್ತೆ ನಮ್ಮ ಪ್ರೀತಿಯ ವೀಕ್ಷಕರೇ. ಸಾಧ್ಯವಾದಷ್ಟು ನಮ್ಮ ಒಂದು ರೈತರಿಗೆ ಸಹಾಯವನ್ನು ಮಾಡಿ, ಬಡ ಬಗ್ಗರಿಗೆ ಸಹಾಯವನ್ನು ಮಾಡಿ ಅಂತ ಸಹಿತ ನಾವು ತಿಳಿಸ್ಕೊಡ್ಬೋದಾಗುತ್ತೆ ನಮ್ಮ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಮೀನರಾಶಿಯಲ್ಲಿ ಜನಿಸಿದವರಿಗೆ ಲಾಭಗಳ ಒಂದು ಸರಮಾಲೆಗಳು ಇದೆ ಪ್ರಥಮ ಅರ್ಧದಲ್ಲಿ. ದ್ವಿತೀಯ ಅರ್ಧದಲ್ಲಿ ಏನಪ್ಪ ಆಗುತ್ತಂದರೆ ಸ್ವಲ್ಪ ಏರಿಳಿತಗಳಾಗುವಂಥದ್ದು, ಆರ್ಥಿಕ ಲಾಭದಲ್ಲಿ ಸ್ವಲ್ಪ ಮಟ್ಟಿನ ಬೆಳವಣಿಗೆಗಳಾಗುವಂಥದ್ದು ಮತ್ತು ವಿಶೇಷವಾಗಿ ತಮ್ಮ ಒಂದು ಅಭಿಮಾನ ಭಂಗವಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ನಮ್ಮ ಒಂದು ಮೀನರಾಶಿಯವರಿಗೆ ಜಾಗೃತಿಯಾಗಿದೆ ಅಂತ ಸಹಿತ ನಾವು ತಿಳಿಸ್ಕೊಡ್ಬೋದಾಗುತ್ತೆ. ಇದೇ ರೀತಿ ನಮ್ಮ ಒಂದು ದೈವಿಕವಾದಂಥ ಆರಾಧನೆಯ ಒಂದು ಬೆಳವಣಿಗೆನ ತಾವು ಮಾಡ್ತಾ ಹೋಗಿ ಅಂತ ಸಹಿತ ನಾವು ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ಅದೃಷ್ಟ ಸಂಖ್ಯೆ 9 ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ಬಣ್ಣವಾಗಿ ತಾವು ನೀಲಿ ಮಿಶ್ರಿತ ಕೆಂಪು ಬಣ್ಣವನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ ಪ್ರತ್ಯೇಕ ವೀಕ್ಷಕರೇ. ವಿಶೇಷವಾಗಿ ಇದೇ ರೀತಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ಸಹಿತ ತಾವಿಲ್ಲಿ ಶೇರ್ ಮಾಡೋದ್ರಿಂದ ತಮಗೆ ಪ್ರತಿಯೊಂದು ಸಹಿತ ತಮಗೆ ಉತ್ತರ ಸಿಗುತ್ತೆ ಅಂತ ತಿಳಿಸ್ಕೊಡೋದಾಗುತ್ತೆ. ಇದೇ ರೀತಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಆಗಿರುವಂಥ ನನ್ನ ತಾಯಿ ಜಗನ್ಮಾತೆ ಕೊಲ್ಲೂರು ಮೂಕಾಂಬಿಕೆ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.